ಆಯ್ತು, ಫಸ್ಟ್ ಮೌನ ಆಚರಣೆ ಮಾಡ್ತೀವಿ, ಆಮೇಲೆ ಪುಷ್ಪಾಚರಣೆ. ಸೊ ಎಲ್ಲರೂ ಕೂಡ 1 ನಿಮಿಷ ಎದ್ದು ನಿಂತು ಮೌನ ಆಚರಣೆ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ, ಮನವಿಯನ್ನ ಮಾಡ್ತಾ ಇದ್ದೇನೆ. 1 ನಿಮಿಷ ಎಲ್ಲರೂ ಕೂಡ ಎದ್ದು ನಿಂತು ಮೌನ ಆಚರಣೆಗೆ ತಾವೆಲ್ಲ ಪಾತ್ರರಾಗಬೇಕು. 1 ನಿಮಿಷ. ಯಾರು ಬರಬಾರ್ದು. ಫಸ್ಟು ಮುಖ್ಯಮಂತ್ರಿಗಳು, ಅದಾದ ಮೇಲೆ ಮಂತ್ರಿಗಳು, ಕಾರ್ಯಾಧ್ಯಕ್ಷಗಳು, ಶಾಸಕರು ಒಬ್ಬೊಬ್ಬರೇ ಬರ್ತಾರೆ. ದಯವಿಟ್ಟು ಎಲ್ಲ ಇರಬೇಕು. ಮೀಡಿಯಾ ಎಲ್ಲ ಕವರ್ ಆಗ್ತಾ ಇದೆ. ದಯವಿಟ್ಟು ನೀವು ಯಾರು ಬಂದು ಸುಮ್ಮನೆ ಇಲ್ಲೆಲ್ಲ ಅಡ್ಡ ಬಂದು ನಿಂತ್ಕೋಬಾರ್ದು. ಯಾರು ಇಲ್ಲಿ ಬಂದು ಅಡ್ಡ ನಿಂತ್ಕೋಬಾರ್ದು. ಪೊಲೀಸವರೆಲ್ಲ ಪ್ಲೀಸ್. ಈಗ ಬೆಳಗಾವಿಯಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಗಲಿದಂತಹ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನ ಸಲ್ಲಿಸ್ತಿರುವಂಥ ಸಂದರ್ಭ ಇದು. ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಿರೋದು. DCM DK ಶಿವಕುಮಾರ್ ಒಂದಷ್ಟು ಮೆಲುಕು ಹಾಕಿದ್ರು ಅವರ ರಾಜಕೀಯ ಹಾದಿ. ಜೊತೆಗೆ ಈಗ ಸದ್ಯಕ್ಕೆ ನೀವು ನೋಡ್ತಿರೋ ಹಾಗೆ ಬೆಳಗಾವಿಯ CP8 ಮೈದಾನದಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಶತಮಾನೋತ್ಸವ ಸಂಭ್ರಮ ನಿನ್ನೆಯಿಂದ ಆರಂಭ ಆಗಿತ್ತು. ಆದರೆ ಈ ಘಟನೆಯಿಂದಾಗಿ, ಈ ಅಗಲಿಕೆಯಿಂದಾಗಿ ಆ ಒಂದು ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ. ಈಗ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಕೂಡ ಈಗ ಅಗಲಿರುವಂಥ ಮನಮೋಹನ್ ಸಿಂಗ್ ಅವರಿಗೆ ಈಗ ಅಂತಿಮ ನಮನ ಸಲ್ಲಿಸುತ್ತಿದ್ದಾರೆ. ಗಾಂಧಿ ಭಾರತ ಸಮಾವೇಶ ವೇದಿಕೆಯಲ್ಲೇ ಇವತ್ತು ನಮನ ಸಲ್ಲಿಸುತ್ತಿರೋದು. DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಹಾಗೆ ಬಹುತೇಕ ಎಲ್ಲ ಕ್ಯಾಬಿನೆಟ್ನ ಸದಸ್ಯರು ಅಲ್ಲಿದ್ದಾರೆ. ಮೌನಿ ಎಲ್ಲ ಜ್ಞಾನಿ ಅನ್ನೋದು ಎಲ್ರಿಗೂ ಕೂಡ ತಿಳಿಬೇಕಾದಂಥ ವಿಚಾರ. ಮೇ ಬಿ ಪ್ರತಿಮಾ ಅವರು, ಈಗ ಈಗಿನ ಜನರೇಷನ್ಗೆ ಮನಮೋಹನ್ ಸಿಂಗ್ ಅವರ ಪರಿಚಯ ಅಷ್ಟಿಲ್ಲ. ಬಟ್ ನಾವು ರಾಜಕೀಯವನ್ನು ಫಾಲೋ ಮಾಡ್ಕೊಂಡು ಬಂದಾಗಿಂದ ಮೊನ್ನೆಯಷ್ಟೇ ನಾವು ಕಳ್ಕೊಂಡಂಥ SM ಕೃಷ್ಣ ಅವರು, ಮನಮೋಹನ್ ಸಿಂಗ್ ಅವರು, ಇವರೆಲ್ಲರೂ ಕೂಡ ನಾವು ಅದರ ಒಂದಷ್ಟು ಬೇಸಿಕ್ ಕಲಿಯುವಂಥ ಸಂದರ್ಭದಲ್ಲಿ ಇವರೆಲ್ಲ ಪ್ರಾಮಿನೆಂಟ್ ಲೀಡರ್ಸ್ ಆಗಿದ್ದಂಥವ್ರು. ನಿಜ, ಅವರು ಪ್ರಧಾನಿಯಾಗಿ 10 ವರ್ಷಗಳ ಕಾಲ ಅವರ ಸೇವೆ ಒಂದು ತೂಕದ್ದಾದರೆ ಅದಕ್ಕೂ ಮುಂಚೆ ಅವರು ಹಣಕಾಸು ಸಚಿವರಾಗಿದ್ದಾಗ ಮಾಡಿದಂತಹ ಸಾಧನೆಗಳು, ಜೊತೆಗೆ ಆಗಿನ ಕಾಲಘಟ್ಟ, ಆರ್ಥಿಕ ಪರಿಸ್ಥಿತಿ, ಇದ್ದ ಸವಾಲು, ಆ ಸಂದರ್ಭದಲ್ಲಿ ಅವರು ಇಟ್ಟಂತಹ ಬೋಲ್ಡ್ ಸ್ಟೆಪ್, ಬಹುಶಃ ನರಸಿಂಹರಾವ್ ಅವರ ಸಾಥ್ ಅವರಿಗಿತ್ತು. ಆ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತಹ ಪ್ರತಿಯೊಂದು ಹೆಜ್ಜೆ ಕೂಡ ಇವತ್ತು ನಾವು ಅದರ ಫಲವನ್ನ ಉಣ್ತಾ ಇದ್ದೀವಿ. ಇವತ್ತು ಭಾರತ ಆರ್ಥಿಕವಾಗಿ ಸುಭದ್ರವಾಗಿ ಮುಂದೆ ಅಡಿ ಇಡ್ತಾ ಇದೆ ಅಂತಂದ್ರೆ ಅದಕ್ಕೆ ಬುನಾದಿ ಹಾಕಿದಂತಹ ಶ್ರೇಯ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲಬೇಕಾಗತ್ತೆ. ಹಾಗಾಗಿ ಅವರು ಇದ್ದಂತಹ ಸಂದರ್ಭದಲ್ಲಿ, ಅವರ ಅಧಿಕಾರವನ್ನ ವಹಿಸಿದಂತಹ ಸಂದರ್ಭದಲ್ಲಿ ವಹಿಸಿದ ರೀತಿ ನಿಜಕ್ಕೂ ಪ್ರಶಂಸನಾರ್ಹ. ನಾಳೆ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಇವತ್ತು ರಾತ್ರಿ ಭಾರತಕ್ಕೆ ಬರಲಿದ್ದಾರೆ ಸಿಂಗ್ ಅವರ ಪುತ್ರಿ. ಅವರ ಬರುವಿಕೆಗಾಗಿ ಕಾಯಲಾಗ್ತಾ ಇದೆ. ಅಮೆರಿಕಾದಿಂದ ವಾಪಸ್ಸಾಗಲಿದ್ದಾರೆ ಮನಮೋಹನ್ ಸಿಂಗ್ ಅವರ ಪುತ್ರಿ. ಅವರು ಬರ್ತಾ ಇದ್ದಂತೆ ರಾತ್ರಿ 1 ಗಂಟೆಗೆ ಅಮೆರಿಕಾದಿಂದ ಬರ್ತಾರೆ. ನಾಳೆ ಮತ್ತೆ AICC ಕಚೇರಿಯಲ್ಲಿ ಅಲ್ಲಿ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ, ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ದೆಹಲಿಯಲ್ಲಿ. ಆ ಬಳಿಕ ಅಲ್ಲಿಂದ ಒಂದು ಯಾತ್ರೆ ಹೋಗುತ್ತೆ. ಆ ಯಾತ್ರೆಯ ನಂತರ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸುವುದಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು ಇಡೀ ದಿನ ಮನಮೋಹನ್ ಸಿಂಗ್ ಅವರ ದೆಹಲಿಯ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ಮತ್ತೊಂದೆಡೆ ಬೆಳಗಾವಿಯ ವೇದಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಆಗಬೇಕಾದಂತಹ ಸಮಾವೇಶದ ವೇದಿಕೆಯಲ್ಲೇ ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನ, ಪುಷ್ಪ ನಮನವನ್ನ ಅರ್ಪಿಸಲಾಗಿರುವಂಥದ್ದು. ನಾಳೆ ದೆಹಲಿಯ AICC ಕಚೇರಿಯಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅಗಲಿದ ಮಹಾನ್ ನಾಯಕನಿಗೆ ಅಶ್ರುತರ್ಪಣ, ಪುಷ್ಪ ನಮನ, ಜೊತೆಗೆ ಅವರು ಕೊಟ್ಟಂತಹ ಕೊಡುಗೆ, ಮಾಡಿದ ಸಾಧನೆಯನ್ನ ಸ್ಮರಿಸಲಾಗ್ತಾ ಇದೆ. ಯಾಕಂದ್ರೆ ಮನಮೋಹನ್ ಸಿಂಗ್ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಇದ್ದಂತಹ ಭಾರತದ ಪರಿಸ್ಥಿತಿ, ಅದನ್ನು ಅವರು ಮೇಲೆತ್ತಿದಂತಹ ಪರಿ, ಅದೆಲ್ಲವನ್ನ ಬಹುಶಃ ಪ್ರತಿಯೊಬ್ಬ ಭಾರತೀಯ ಕೂಡ ನೆನಪಿಸಿಕೊಳ್ಳಲೇಬೇಕಾಗತ್ತೆ. ಗಾಂಧಿ ಭಾರತ ಸಮಾವೇಶದ ವೇದಿಕೆಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಅದೇ ವೇದಿಕೆಯಲ್ಲೇ ಕಾಂಗ್ರೆಸ್ನ ನಾಯಕರು, CM DCM ಆದಿಯಾಗಿ ಎಲ್ಲಾ ನಾಯಕರು ಕೂಡ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇದ್ದಾರೆ. ಬೆಳಗಾವಿಯ CP8 ಮೈದಾನದ ಚಿತ್ರಣ ನೋಡ್ತಾ ಇದ್ದೀವಿ. ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಗ್ತಾ ಇದೆ. ಪುಷ್ಪಾರ್ಚನೆ ಮಾಡಿ ಪುಷ್ಪ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಜೊತೆಗೆ ಅದಕ್ಕೂ ಮುನ್ನ CM DCM ಕೂಡ ಅವರನ್ನ ಸ್ಮರಿಸಿದ್ರು, ಅವರ ಕೊಡುಗೆಗಳನ್ನ ನೆನಪಿಸಿದ್ದಾರೆ.